ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಕಳೆದ ಒಂದು ವಾರದಿಂದ ಉಡುಪಿ ಜಿಲ್ಲೆಯಾದ್ಯಂತ ನಿರಂತರ ಮಳೆ ಸುರಿತಾ ಇರುವ ಹಿನ್ನೆಲೆ ಕಡಲ್ ಕೊರೆತ ಹಾಗೂ ನೆರೆ ಉಂಟಾಗಿದ್ದು, ಈ ಪ್ರದೇಶಗಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿ, ಸಂಜೆವರೆಗೂ ವಿವಿಧ ಪ್ರದೇಶಗಳಿಗೆ ಭೇಟಿ ನೀಡುತ್ತೀರಿ, ಜನರಿಗೆ ದೊರಕಬೇಕಾದ ಪರಿಹಾರವನ್ನ ಕೊಡಿಸ್ತೀನಿ ಎಂದು ಭರವಸೆ ಕೊಟ್ಟಿದ್ದಾರೆ. ಬಳಿಕ ಉಡುಪಿಯಲ್ಲಿ ಇದ್ದು ನೆರೆಹಾನಿ ನೋಡುವಂತೆ ಜನರ ಬೇಡಿಕೆ ಇದೆ ಎಂಬ ವಿಚಾರವಾಗಿ ಮಾತನಾಡಿ, ಬಹಳ ಒಳ್ಳೆಯ ಮಾತು, ಇಲ್ಲೇ ಮನೆ ಮಾಡಿರಲು ಕೂಡ ತಯಾರಿದ್ದೇನೆ, ಜವಾಬ್ದಾರಿ ಇದೆ, ಸೆಷನ್ ನಡೀತಾ ಇದೆ, ಇದು ಭಾನುವಾರ ರಜೆ ಇದ್ದಾಗಲೂ ಕೂಡ ಬಂದಿದ್ದೀನಿ, ನನ್ನ ಅವಶ್ಯಕತೆ ಇದ್ದಾಗ ಇಲ್ಲಿಗೆ ಬರ್ತೀನಿ. 24x7 ಜಿಲ್ಲಾಡಳಿತ ಸರ್ಕಾರ ಎಚ್ಚರವಾಗಿದೆ, ಎಲ್ಲೂ ಕೂಡ ಯಾವ ತೊಂದರೆ ಆಗಬಾರ್ದು, ಪ್ರಾಣಹಾನಿ ಆಗಬಾರ್ದು ಎಂದು ಮುನ್ನೆಚ್ಚರಿಕೆ ಕೈಗೊಂಡಿದ್ದೀನಿ ಎಂದರು. 25 ದಿನಗಳ ಹಿಂದೆ ಜಿಲ್ಲಾ ಮಟ್ಟದ ಸಭೆ ನಡೆಸಿದ್ದೀವಿ, ಅರಣ್ಯ ಇಲಾಖೆಗೆ ಸೂಚನೆ ಕೊಟ್ಟಿದ್ದೀನಿ, 500ರಿಂದ 600 ಮರವನ್ನ ತೆರವು ಮಾಡಲಾಗಿದೆ. ಮೆಸ್ಕಾಂ ಅವರಿಗೆ ಈ ಮೊದಲೇ ಶಾಲೆಯ ಪಕ್ಕ ಇರುವ ವೈರ್ಗಳನ್ನ ತೆರವು ಮಾಡಲು ಸೂಚನೆ ಕೊಟ್ಟಿದ್ದೇನೆ, ಅವರು ಕೂಡ ಅಪಾಯ ಇರುವಲ್ಲಿ ತೆರವು ಮಾಡಿದ್ದಾರೆ. ನಗರದಲ್ಲಿ ಚರಂಡಿಯಿಂದ ಸಮಸ್ಯೆ ಆಗಿದ್ದು ಸ್ವಚ್ಛಗೊಳಿಸಿದ್ದಾರೆ, ಕಾಲು ಸುಂಕಗಳ ಸಮಸ್ಯೆ ಆಗದಂತೆ ನೋಡಿಕೊಂಡಿದ್ದೇವೆ, ಜಿಲ್ಲಾಡಳಿತದಿಂದ ಹೆಲ್ಪ್ ಲೈನ್ ಕೂಡ ಆರಂಭಿಸಿದ್ದೀವಿ ಎಂದರು. ಬಳಿಕ ಕಡಲು ಕೊರೆತಕ್ಕೆ 5 ಕೋಟಿ ಬಿಡುಗಡೆ ಆಗದ ವಿಚಾರಕ್ಕೆ ಉತ್ತರಿಸಿ, ಹಳೆ ಬಾಕಿ ಪಾವತಿಗೆ ಪ್ರಸ್ತಾವನೆ ಸಲ್ಲಿಸಿದ್ದೀವಿ, ತಕ್ಷಣ 5 ಕೋಟಿ ಬಿಡುಗಡೆಗೆ ಮನವಿ ಮಾಡಿದ್ದೀವಿ, ಆದಷ್ಟು ಬೇಗ ಬಿಡುಗಡೆ ಆಗುತ್ತೆ ಎಂದರು. ಪರಿಹಾರ ವಿಚಾರವಾಗಿ ಮಾತನಾಡಿ, ಕಳೆದ ಬಾರಿ ಮಳೆಯಾದಾಗ ಮನೆ ಬಿದ್ದರೆ 5 ಲಕ್ಷ ಕೊಟ್ಟಿದ್ದೀವಿ, ಸರ್ಕಾರ ಬಂದ ಮೊದಲ ವರ್ಷದಲ್ಲಿ 5 ಲಕ್ಷ ಕೊಟ್ಟಿದ್ದೀವಿ, ಈ ಬಾರಿ ಇನ್ನೂ ನನಗೆ ಸ್ಪಷ್ಟತೆ ಸಿಕ್ಕಿಲ್ಲ, ನಾನು ಈ ಬಗ್ಗೆ ಯಾವುದೇ ಗೊಂದಲ ಸೃಷ್ಟಿ ಮಾಡಲ್ಲ, ಈ ವಿಷಯವನ್ನ ಆದಷ್ಟು ಬೇಗ ಸರ್ಕಾರಿ ಮಟ್ಟದಲ್ಲಿ ತೆಗೆದುಕೊಂಡು ಹೋಗುವುದಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಒಪ್ಕೊಂಡೆ, ಆದರೆ 10 ಕೋಟಿ 20 ಕೋಟಿ ಅದರಿಂದ ಏನು ಲಾಭ ಆಗೋದಿಲ್ಲ. ಪ್ರತಿ ವರ್ಷ ನೆರೆ ಬರುತ್ತೆ, ಪ್ರತಿ ವರ್ಷ ಇದು ಕೊಚ್ಕೊಂಡು ಹೋಗ್ತಾ ಇರುತ್ತೆ. ಒಂದು ಪರ್ಮನೆಂಟ್ ಸೊಲ್ಯೂಷನ್ ಅಂತ ಹೇಳ್ತೇನೆ. ನೋಡಿ, ನಮ್ಮ ರಾಜ್ಯದಲ್ಲಿ ಸುಮಾರು 300 ಕಿಲೋಮೀಟರ್ ನಮಗೆ ಕರಾವಳಿ ಇದೆ, ಅದರಲ್ಲೂ ಉಡುಪಿ ಜಿಲ್ಲೆನೂ ಎಲ್ಲದಕ್ಕಿಂತ ಜಾಸ್ತಿ ಇದೆ. ನಾವು ಏನಾದರೂ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಮಧ್ಯದಲ್ಲಿ ಒಂದು ವಿಚಾರ ಮಾಡಿದ್ವಿ, ಒಂದು ಟ್ರೀ ಬರುತ್ತೆ, ಆ ಟ್ರೀ ಪ್ಲಾಂಟೇಶನ್ ಮಾಡಬೇಕು ಅಂತ ವಿಚಾರ ಮಾಡಿದ್ವಿ, ಅದು ಆಗಿಲ್ಲ. ಈಗ ಏನಾದರೂ ಇದು ಒಂದು ತಡೆಗೋಡೆಯನ್ನೇ ನಾವು ಮಾಡಬೇಕು ಅಂತ ನಾನು ದಿನೇಶ್ ಗುಂಡೂರಾವ್ ಸರ್ ನಾವು ಮಾತಾಡ್ಕೊಂಡಿದ್ದೀವಿ. ಸುಮಾರು ವರ್ಷದಿಂದ ಇದೆ ಇದು, 1 ವರ್ಷ 2 ವರ್ಷದಲ್ಲ. ಆದರೆ ಈ ಬಾರಿ ಖಂಡಿತವಾಗ್ಲೂ ಏನಾದರೂ ಒಂದು ಮಾಡ್ತೀವಿ, ತಡೆಗೋಡೆ ಮಾಡೋದ್ರಷ್ಟೇ ನಮ್ಗೆ ಅನುಕೂಲ ಆಗುತ್ತೆ. ಮೊನ್ನೆ DC ಮತ್ತು CO ಮೀಟಿಂಗ್ನಲ್ಲಿ ದಿನೇಶ್ ಗುಂಡೂರಾವ್ ಆಗಲಿ, ನಾವಾಗಲಿ, ನಮ್ಮ DC ಅವರಾಗಲಿ ಎಲ್ಲರೂ ಚರ್ಚೆ ಮಾಡಿದ್ವಿ. ಒಂದು ಪರ್ಮನೆಂಟ್ ಸೊಲ್ಯೂಷನ್ ತರಲಿಕ್ಕೆ ಈಗಾಗಲೇ 400 ಕೋಟಿ ರೂಪಾಯಿ ಪ್ರಸ್ತಾವನೆಯನ್ನು ನಾವು ರಾಜ್ಯ ಸರ್ಕಾರ ಕಳಿಸಿದ್ವಿ, ಅವರು ಕೇಂದ್ರ ಸರ್ಕಾರಕ್ಕೆ ಕಳಿಸಿದ್ದಾರೆ. ಆದಷ್ಟು ಬೇಗ ಮಾಡಬೇಕು ಅನ್ನೋದು ನನ್ನ ಆಸೆ ಇದೆ. ನನ್ನ ಉಸ್ತುವಾರಿನಲ್ಲೇ ಇದಾಗಬೇಕು ಕೆಲಸ ಅಂತ ನನ್ನ ಆಸೆ. ನಿಮ್ಮ ನೇರ ಮಾತುಗಳು ಕೇಂದ್ರದಿಂದ ಏನೂ ಅನುದಾನ ಬರ್ತಾ ಇಲ್ಲ ಅಂತ ಹೇಳಿ ನಾವು ಪ್ರಯತ್ನ ಮಾಡ್ತೀವಿ. ನಾನು ಬೇರೆಯವ್ರ ಮೇಲೆ ಆರೋಪ ಮಾಡೋದು ಬೇಡ, ಪ್ರಯತ್ನ ಮಾಡ್ತಾ ಇದ್ದೀವಿ. ಈಗ ತಾತ್ಕಾಲಿಕ ಕಾಮಗಾರಿ ಅಂತ ಹೇಳಿ ನೀವು ಲಾಸ್ಟ್ ಟೈಮ್ ಕೂಡ ಇದೇ ಮಾತನ್ನು ಹೇಳಿದ್ದೀರಿ. ಅಲ್ಲಿಗೆ ತಾತ್ಕಾಲಿಕ ಕಾಮಗಾರಿ ಅಲ್ಲಿ ಕೂಡ ಏನು ನಡೀಲಿಲ್ಲ ಅಂತ ಹೇಳುವಂಥದ್ದನ್ನು ನಿಮ್ಮನ್ನು ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೀವಿ. ಕಾರಣ ಏನಾಗಿದೆ? ಕಾರಣ ಏನು ಅಂದ್ರೆ, ಹಿಂದೆ ಪ್ರಾಕೃತಿಕ ವಿಕೋಪ ನಿಧಿಯಿಂದ ನೀವೀಗ ತಾಜಾ ಸುದ್ದಿಗಾಗಿ MTV News 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ, ತಪ್ಪದೇ ಲಿಂಕ್ ಶೇರ್ ಮಾಡಿ.